ಎಲ್ರಿಗೂ ಇವತ್ತು ನಾನು ಸೇರಿದಂತ ಎಲ್ಲ ಜನಗಳಿಗೆ ನಾನು ಇವತ್ತು ನಮ್ಮ ಮಕ್ಕಳ ಪರವಾಗಿ ಇವತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಇಡೀ ಕರ್ನಾಟಕದ ಜನ ಇವತ್ತು ಒಟ್ಟು ಸೇರಿ ಕೊಂದವರು ಯಾರು ಅನ್ನುವಂಥದ್ದು ಒಂದು ಸಮಾವೇಶವನ್ನು ಮಾಡ್ಲಿಕ್ಕಿದ್ದಾರೆ. ಅದಕ್ಕೆ ನಮ್ಮ ಮಗಳನ್ನು ನಾನು ಕಲ್ಕೊಂಡು 14 ವರ್ಷ ಈಗ ನಡೀತಾ ಉಂಟು. ಇಲ್ಲಿವರೆಗೂ ಯಾರು ಅನ್ನುವಂಥದ್ದು ಯಾರು ಕೂಡ ಪತ್ತೆ ಹಚ್ಚಿಲ್ಲ. ಇಲ್ಲಿ ಕೊಂದವರು ಯಾರು ಅನ್ನುವಂಥದ್ದು ನಮಗೆ ಈ ಸಮಾವೇಶದಲ್ಲಿ ಗೊತ್ತಾಗಬೇಕು, ನಮಗೆ ನ್ಯಾಯ ಸಿಗಬೇಕು. ಇಲ್ಲಿ ಉಳಿದಂತ ಮಕ್ಕಳಿಗೆ ಇಲ್ಲಿ ನಡೆದಿರುವಂತ ಎಲ್ಲ ಮಕ್ಕಳಿಗೆ ನ್ಯಾಯ ಸಿಗಬೇಕನ್ನುವಂಥ ನಾವು ಒಂದು ಸಮಾವೇಶ ಮಾಡ್ತಿದ್ದೇನೆ. ಆ ಪದ್ಮನಾಥ ಕೊಲೆ ಪ್ರಕರಣ ಆಗಲಿ, ವೇದವಲ್ಲಿ ಪ್ರಕರಣವಾಗಲಿ, ಹಾಗೆ ನಮ್ಮ ಆಕಾಂಕ್ಷ ಅವರಿಗೂ ಕೂಡ ಆ ಕಳಗೊಂಡ ತಾಯಿಗೆ ನಾನೆಷ್ಟು 14 ವರ್ಷದಿಂದ ಕೊಂದವರು ಯಾರು ಆಂದೋಲನಕ್ಕೆ ಎಲ್ಲಾ ಮಹಿಳೆಯರು ರಾಜ್ಯದ ಎಲ್ಲಾ ಕಡೆಯಿಂದ ಆಗಮಿಸಿದ್ದಾರೆ. ಇದರಲ್ಲಿ ಲೀಡರು ಅಂತ ಯಾರೂ ಇಲ್ಲ, ಎಲ್ಲರೂ ಲೀಡರ್ನವರೇ. ನಾನು ಹಾಗೆ ನನ್ನ ಮಗಳನ್ನು ಕಳ್ಕೊಂಡು ನಾಳೆಗೆ 7 ತಿಂಗಳಾಗುತ್ತೆ. ಡೆಲ್ಲಿ ಪಂಜಾಬಿನಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಆತ್ಮಹತ್ಯೆ ಅಂತ ಮಾಡಿದ್ದಾರೆ. ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಈಗ 7 ತಿಂಗಳಿನಿಂದ ತುಂಬಾ ನೊಂದವಳೆ. ಅದೇ ತರ ಸೌಜನ್ಯನ ಅಮ್ಮ 13 ವರ್ಷದಿಂದ, ಪದ್ಮಾವತನ ಮನೆಯವರು ಅದೇ ತರ 39 ವರ್ಷದಿಂದ ನೊಂದು ಇದ್ದಾರೆ. ಇವರಿಗೆಲ್ಲ ನ್ಯಾಯ ಸಿಗಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಏನ್ರಿ, ನಾವು ದೇಶದಲ್ಲಿ ಪ್ರಧಾನಿಯವರು ಹೇಳುತ್ತಾರೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳಿ. ನಾವು ಹೆತ್ತವರು ಖರ್ಚು ಮಾಡಿಕೊಂಡು ಬೇಟಿ ಪಡಾವೋ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಗೆ ಬೇಟಿ ಬಚಾವೋ ಮಾಡಲು ನಮ್ಗೆ ಸಾಧ್ಯ ಆಗಲಿಲ್ಲ. ಎಲ್ಲ ತಾಯಂದಿರು ಮಕ್ಕಳನ್ನು ಕಲಿಸಿ ಅರ್ಥದಲ್ಲಿ ಕಳ್ಕೊಳ್ಳುವಂತೆ ಆಗಿದೆ. ನನ್ನ ಮಗಳು 22 ವರ್ಷ, ಸೌಜನ್ಯ 12 ವರ್ಷ. ಆದ್ರೆ ಆಕೆಯ ಎಡಗೈ ಎಡಗಾಲನ್ನ ಅಲ್ಲಾಡಿಸಲು ಆಗ್ತಿಲ್ಲ. ಸತತವಾಗಿ ಫಿಸಿಯೋ ಮಾಡಿದ್ರೆ 17 ವರ್ಷದಲ್ಲಿ ಉಡಾವು ಮಾಡಿ ಅರ್ಧದಲ್ಲಿ ಬಿಟ್ಟು ಹೋದ್ರು. ನನ್ನ ಮಗಳು ಅದೇ ತರ, ಇದೇ ತರ ಎಲ್ಲರಿಗೂ ನ್ಯಾಯ ಸಿಗಬೇಕಾಗಿ ನಾವು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಈ ಹೋರಾಟವನ್ನು ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ. ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ. ನಾವಿದನ್ನು ಈಗ ಬೆಳ್ತಂಗಡಿ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇನ್ನು ಕರ್ನಾಟಕ ರಾಜ್ಯದಲ್ಲೂ ದೇಶದ ಎಲ್ಲೆಡೆಯಲ್ಲೂ ನಾವು ಹೋರಾಟವನ್ನು ಮಾಡ್ತೇವೆ ಎಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ನಿಮಗೆಲ್ಲ ವಂದನೆಗಳು. ಎಲ್ಲಿ ಬಾ ಒಂಚೂರ ಜಾಗ ಬಿಡಿ ಹೇಳಿ. ಚಾಲನೆಯನ್ನ ನೀಡಿದ ಕುಸುಮಾವತಿಯವರು, ಇಂದ್ರಾವತಿಯವರು, ಸಿಂಧೂ ದೇವಿಯವರು 1-2 ನಿಮಿಷ ಮಾತನಾಡಲಿದ್ದಾರೆ. ನೀವೇ ಇಲ್ಲೇ ಬನ್ನಿ.